ಅದಕ್ಕೆ ಯಾವುದರಿಂದ ಯಾವುದಕ್ಕೂ ಪೆಟ್ಟಾಗಲ್ಲ. ಒಂದು ಸರಿ ಹೊಸದಾಗಿ ಬಂದಾಗ 90ರ ದಶಕದಲ್ಲಿ ಒಂದು ಸರಿ ನಮಗೆಲ್ಲರಿಗೂ ಅನಿಸಿತ್ತು, ಅಯ್ಯೋ ಟಿ ವಿ ಬಂದಾವಾಗ ರಂಗಭೂಮಿಗೆ ಹೊಡೆತ ಬೀಳುತ್ತೇನೋ ಅಂತ ಅನಿಸಿತ್ತು. ಆಮೇಲೆ ಒಂದು ಸ್ವಲ್ಪ ದಿವಸದ ನಂತರ ಗೊತ್ತಾಯ್ತು ಅದೆಲ್ಲ ಏನು ಹೊಡೆತ ಬೀಳಲ್ಲ ಅಂತ. ಅದು ಅವೆಲ್ಲ ಇದ್ದೇ ಇರ್ತವೆ. ಅಲ್ಲಿ ಆಡಿಯನ್ಸ್ ಬರ್ತಾರಾ ಇವಾಗಲೂ ನಾಟಕಗಳನ್ನ ನೋಡೋದಕ್ಕೆ? ಬರ್ತಾರೆ, ಎಲ್ಲ ಕಡೆ ಆಡಿಯನ್ಸ್ ಬರ್ತಾರೆ. ಆಡಿಯನ್ಸಿನ ಕೊರತೆ ಎಲ್ಲೂ ಇಲ್ಲ. ಆ್ಯಕ್ಚುಲಿ ರಂಗಭೂಮಿಯಲ್ಲಿ ಆಡಿಯನ್ಸಿನ ಕೊರತೆ ನನ್ನ ಪ್ರಕಾರ ಆಗಲೇ ಇಲ್ಲ. ಆಗಿದ್ದೇನು ಅಂತಂದರೆ, ರಂಗಭೂಮಿ ಮಾಡ್ತಿದ್ದವರೇ ಟೆಲಿವಿಷನಿಗೆ ಹೋಗಿದ್ದರಿಂದ ರಂಗಭೂಮಿಗೆ ಒಂದು ಸ್ವಲ್ಪ ತೊಂದರೆ ಆಯಿತು ಕೆಲವು ಸಂದರ್ಭದಲ್ಲಿ. ಬಿಟ್ಟರೆ ಆಡಿಯನ್ಸು ಟಿ ವಿನೂ ನೋಡಿದರು, ರಂಗಭೂಮಿಯನ್ನು ನೋಡಿದರು. ಅದರಲ್ಲೇನು ಸಮಸ್ಯೆ ಆಗಿದೆ ಅಂತ ನನಗೇನು ಅನಿಸಲ್ಲ. ಇಲ್ಲಿ ನಾಟಕಗಳ ಪ್ರದರ್ಶನ ಆಗುತ್ತಲ್ಲ, ಮಲೆನಾಡು ಭಾಗದಿಂದ ಬಂದು ನೋಡ್ತಾರೆ, ಆ ಕ್ರೇಜ್ ಇನ್ನೂ ಇದೆಯಾ? ಇಲ್ಲಿ ಸುತ್ತಮುತ್ತ ಊರಿನವರೆಲ್ಲರೂ ಬಂದು ನೋಡ್ತಾರೆ. ಓಕೆ, ಪರವಾಗಿಲ್ಲ ಹಾಗಾದರೆ. ಇದು ನೀನಾಸಂ ತಿರುಗಾಟ 2011ರಲ್ಲಿ ಮಾಡಿದ್ದು ಈ ನಾಟಕ. ಈ ನಾಟಕ ಮತ್ತೆ ನೀನಾಸಂ ಮಾಡಿದ್ದು 2015ರಲ್ಲಿ. ಈ ನಾಟಕ ನೀನಾಸಂ ರಂಗ ಶಿಕ್ಷಣ ಕೇಂದ್ರ 2014-15 ಬ್ಯಾಚ್. ಇದು ಮತ್ತು ಶಿಶಿರ ವಸಂತ ನೀನಾಸಂ 2011 ಬ್ಯಾಚ್. ಹಿಂಗೆ ಬೇರೆ ಬೇರೆ ಬ್ಯಾಚ್ ಇದೆ ಇಲ್ಲಿ. ಇದು ಫೋಟೋ ಎಲ್ಲ ಬೇರೆ ಬೇರೆ ಮಿಕ್ಸ್ ಮಾಡಿ ಹಾಕಿದೆ. ಸೊ ಇಲ್ಲಿ 3 ಸಂಸ್ಥೆ ಅಂತ ಹೇಳಿದ್ನಲ್ಲ, ಒಂದು ನೀನಾಸಂ ತಿರುಗಾಟ, ಒಂದು ನೀನಾಸಂ ಗ್ರೂಪು, ಇನ್ನೊಂದು ನೀನಾಸಂ ರಂಗ ಶಿಕ್ಷಣ ಕೇಂದ್ರ. ಈ ಎಲ್ಲ ನಾಟಕಗಳು ಹಳೆಯದು. ಈ ಥರ 3 ಸಂಸ್ಥೆಗಳು ಸುಮಾರು ನಾಟಕಗಳನ್ನ ಪ್ರೊಡ್ಯೂಸ್ ಮಾಡಿದ್ವಿ. ಈಗ ಎಲ್ಲ ಸೇರಿದರೆ ಒಂದು 300-400 ನಾಟಕಗಳಾಗಿರ್ಬೋದು ಇಷ್ಟರೊಳಗೆ. 300 ನಾಟಕಗಳಾಗಿದೆ. ಹೇಗೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಅಲ್ಲ ಅಂದರೆ ವರ್ಷಕ್ಕೆ ಒಂದು ಈ ತಿರುಗಾಟ ವರ್ಷಕ್ಕೆ 2 ನಾಟಕ ಮಾಡೋದು. ರಂಗ ಶಿಕ್ಷಣ ಕೇಂದ್ರ 4-5 ನಾಟಕ ಮಾಡುತ್ತೆ. ನೀನಾಸಂ 1 ನಾಟಕ ಮಾಡುತ್ತೆ. ಹಂಗೆ ಅನೇಕ ವರ್ಷ ಆಗಿರೋದ್ರಿಂದ ಅಷ್ಟು ನಾಟಕ ಆಗಿದೆ. ಇಲ್ಲಿ ಅದೇ ನೀವು ಅಡ್ಮಿಷನ್ ಎಲ್ಲ ನಡೆಯುತ್ತೆ ಅಂದ್ರಲ್ಲ, ಏಜ್ ಲಿಮಿಟ್ ಏನಾದರೂ ಇರುತ್ತಾ? ಸಾಧಾರಣವಾಗಿ 30 ವರ್ಷದ ಮೇಲಿನವ್ರನ್ನ ತಗೊಳ್ಳಲ್ಲ. ಓಕೆ, 30 ವರ್ಷದ ಒಳಗಡೆನೆ ಇರಬೇಕು. ಏನಂಗೆ ಅಂದರೆ 30 ವರ್ಷದ ಮೇಲಿನವರಿಗೆ ಈಗ ನಾವು ಈ ಫಿಸಿಕಲ್ಲು ವಾಯ್ಸು ಇದರ ಟ್ರೈನಿಂಗ್ ಎಲ್ಲ ಮಾಡ್ತೇವಲ್ಲ, ಅದನ್ನ ಮಾಡೋಕ್ಕಾಗಲ್ಲ ಕಡೆಗೆ. ಹಂಗಾಗಿ ಅವರು ಇದಲ್ಲ. ಆಮೇಲೆ ಅಷ್ಟೆಲ್ಲ ಟ್ರೈನಿಂಗ್ ಮಾಡಿ ಅವರು ಕಡೆಗೆ ಒಂದು 20 ವರ್ಷ ಕೆಲಸನೂ ಮಾಡದೆ ಹೋದ್ರೆ ಏನು ಉಪಯೋಗ? ಅದಕ್ಕೋಸ್ಕರ ನಾವು ತೀರಾ 40 ವರ್ಷ ಆದವ್ರನ್ನೆಲ್ಲ ಉಪಯೋಗ ಇಲ್ಲ ಅಂತೇಳಿ 30 ವರ್ಷದ ಒಳಗಿನವ್ರನ್ನೇ ಅವ್ರ ಮೇಲೆ ಫೋಕಸ್ ಮಾಡ್ತೀವಿ. ಒಬ್ಬ ನಾಟಕ ಕಲಿಬೇಕು ಅಂತ ಹೇಳಿದ್ರೆ ಅವರಲ್ಲಿ ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು? ನಾಟಕ ನಾನು ಇಲ್ಲಿ ಬರಬೇಕು, ನೀನಾಸಂಗೆ ಬಂದು ನಾಟಕ ಕಲಿಬೇಕು ಅಂತ ಹೇಳಿದರೆ ನಾಟಕದಲ್ಲಿ ಆಸಕ್ತಿ ಇರಬೇಕು. ಆಮೇಲೆ ಎಷ್ಟೋ ಸರಿ ನಮ್ಗೆ ಆಸಕ್ತಿ ಇದೆ ನಾವು ತಿಳ್ಕೊಂಡಿರ್ತೇವೆ, ಆದರೆ ನಮ್ಗೆ ಆಸಕ್ತಿ ಇರೋದೇ ಇಲ್ಲ, ನಮ್ಗೆ ಗೊತ್ತಿರೋದಿಲ್ಲ. ಒಂದು ಸ್ವಲ್ಪ ಕೆಲಸ ಮಾಡಿದ ಮೇಲೆ ಗೊತ್ತಾಗತ್ತೆ. ಆಮೇಲೆ ಅದರಲ್ಲಿ ಮಾಡೋಕ್ಕೆ ಒಂದು ರೀತಿಯ ಸಾಮರ್ಥ್ಯ ಇರಬೇಕು. ಸಾಮರ್ಥ್ಯ ಅಂದರೆ ಈಗ ಸಂಗೀತ ಹೇಳೋದಕ್ಕೆ ಒಂದು ಬೇಸಿಕ್ಕಾಗಿ ಒಂದು ಸ್ವರ ಸೇರ್ಸೋಕ್ಕೆ ಬರಬೇಕಲ್ಲ, ಅದೇ ರೀತಿ ನಾಟಕಕ್ಕೂ